ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನೋಡಿ ಈಗ ಹಾಲು ತೊಗೊಂಡು ಬಂದೆ. ಹೋಗಿ ಹಾಲೆಲ್ಲ ಖಾಲಿಯಾಗಿತ್ತು. ಈಗ ಬಿಸಿ ಮಾಡ್ತಾ ಇದ್ದೀನಿ ಹಾಲು. ಎಲ್ಲ ಕೆಲಸ ಮುಗೀತು. ನಂದು ಹೊರಗಿಂದೆಲ್ಲ ರಂಗೋಲಿ ಕಸ ಎಲ್ಲ ಮುಗೀತು. ಈಗ ಹಾಲು ಕಾಸ್ಕೊಂಡು ಟೀ ಮಾಡಬೇಕು. ಎಲ್ಲರೂ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೋಡಿ, ಈಗ ಚಹಾ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹಾಲು ಹಾಕೋತಾ ಇದ್ದೀನಿ ನೋಡಿ. ಹಾಗೆ ಒಂದು ಕಡೆ ಹಾಲು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರಬೇಕು. ಹಾಗೆ ಹೋಗಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ಅದು ಎಲ್ಲ ತೊಗೊಂಡು ಬರಬೇಕು. ಮೆಣಸಿನ್ಕಾಯಿ ಖಾಲಿಯಾಗಿದೆ. ಅದು ಒಂದು ಬೇರೆ ಮೆಣಸಿನ್ಕಾಯಿ ತಂದಿದೆ. ಅದು ತುಂಬ ಖಾರ, ಅಂದ್ರೆ ತುಂಬ ಖಾರ, ತಿನ್ನೋಕ್ಕೆ ಆಗಲ್ಲ, ಅಷ್ಟು ಖಾರ ಇದೆ ಮೆಣಸಿನ್ಕಾಯಿ. ಅದಕ್ಕೆ ಈಗ ಬೇರೆ ಮೆಣಸಿನ್ಕಾಯಿ ತೊಗೊಂಡು ಬರಬೇಕು. ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರಬೇಕು. ತೊಗೊಂಡು ಬರ್ತೀನಿ ಹೋಗಿ. ಹಾಗೆ ಗ್ಯಾಸಿನ ಅಂಗಡಿಗೆ ಸ್ವಲ್ಪ ಹೋಗಬೇಕಾಗಿತ್ತು, ಅಲ್ಲಿನೂ ಕೂಡ ಹೋಗಬೇಕು. ಎಲ್ಲ ಮುಗಿಸ್ಕೊಂಡು ಹೋಗಿ ಬರ್ತೀನಿ. ಈಗ ನೋಡಿ, ಟೀ ಆಗ್ತಾ ಇದೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಫ್ರೆಂಡ್ಸ್, ದಯವಿಟ್ಟು ಹೇಳಿ, ಕಮೆಂಟ್ ಮಾಡಿ ಹೇಳಿ. ಯಾರೂ ಕಮೆಂಟೇ ಮಾಡ್ತಾ ಇಲ್ಲ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಚಹಾ ಆಗ್ತಾ ಇದೆ. ಈಗ ನೋಡಿ, ಹಾಕೋತಾ ಇದ್ದೀನಿ. ಚಹಾ ಕುಡಿದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಾರ್ಕೆಟಿಗೆ ಹೋಗ್ತೀನಿ. ನೋಡಿ, ಎಲ್ಲ ಮಾರ್ಕೆಟಿಗೆಲ್ಲ ಹೋಗಿ ಬಂದೆ. ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಈಗ ಸಂಜೆ 5 ಗಂಟೆ ಆಗಿದೆ. ಒಣ ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪನೇ ಇದೆ ಕ್ಲೀನ್ ಮಾಡೋದು. ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಫ್ರಿಜ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಗಲೀಜಾಗಿದೆ ಫ್ರಿಜ್ ಎಲ್ಲ. ಕ್ಲೀನ್ ಮಾಡಿಕೊಂಡು ಎಲ್ಲ ತರಕಾರಿ ಎಲ್ಲ ತೆಗೆದಿಡ್ತೀನಿ. ಹಾಗೆ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಕ್ಲೀನ್ ಮಾಡೋದು. ನೋಡಿ, ಇವತ್ತು ಕೊನೆ ದಿನ, ವರ್ಷದ ಕೊನೆ ದಿನ. ಯಾರೆಲ್ಲ ಏನೆಲ್ಲ ಬದಲಾವಣೆ ಮಾಡಬೇಕಂತ ಇದ್ದೀರೋ ಬದಲಾವಣೆ ಮಾಡಿಕೊಳ್ಳಿ. ಹಳೆಯದನ್ನೆಲ್ಲ, ಕೆಟ್ಟದ್ದನ್ನು ಬಿಟ್ಟು ಬಿಡಿ, ಒಳ್ಳೆಯದನ್ನು ಶುರು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಎಲ್ಲರ ಬಾಳಲ್ಲಿ ಸುಖ, ಸಂತೋಷ, ಸಮೃದ್ಧಿಯನ್ನು ತಂದು ಕೊಡಲಿ ಅಂತ ನಾನು ಹಾರೈಸ್ತೀನಿ. ಕಷ್ಟ ಇದ್ದವರಿಗೆ ಕಷ್ಟಗಳು ಎಲ್ಲ ಕಳೀಲಿ. ದೇವರು ಎಲ್ಲ ರೀತಿಯಿಂದಲೂ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತೀನಿ. ಇನ್ನು ಯಾರ್ಯಾರು ಏನೇನು ಬಿಸ್ನೆಸ್ಸನ್ನು ಮಾಡಬೇಕಂತ ಇದ್ದೀರೋ ಎಲ್ಲರೂ ನೀವು ಬಿಸ್ನೆಸ್ಸನ್ನು ಶುರು ಮಾಡಿ. ಎಲ್ಲರೂ ಹೆಣ್ಣುಮಕ್ಕಳು ಏನೆಲ್ಲ ಮಾಡಬೇಕಂತ ಇದ್ದೀರೋ ದಯವಿಟ್ಟು ಧೈರ್ಯದಿಂದ ನೀವು ಹೆಜ್ಜೆಯನ್ನು ಇಡಿ. ಒಳ್ಳೆಯದಾಗತ್ತೆ. ಶುರು ಮಾಡಿದರೆ ಒಂದಲ್ಲ ಒಂದು ರೀತಿಯಿಂದ ತಾನೇ ದಾರಿ ಸಿಗತ್ತೆ. ದಯವಿಟ್ಟು ಎಲ್ಲರೂ ಏನೇನು ಮಾಡಬೇಕಂತ ಇದ್ದೀರೋ ಹೊಸ ವರ್ಷಕ್ಕೆ ಶುರು ಮಾಡಿ. ಒಳ್ಳೆಯದಾಗಲಿ ಎಲ್ಲರಿಗೂ. ನೋಡಿ, ನಂದು ಸೊಪ್ಪೆಲ್ಲ ಈಗ ಆಯಿತು. ಈಗ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿಕೊಂಡು ಎಲ್ಲ ತೆಗೆದಿಡ್ತೀನಿ. ಇವತ್ತು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಹೀಗಾಗಿ ಇದೆಲ್ಲ ಕೂತಿದ್ದೀನಿ ನಾನು. ಮತ್ತೆ ನೋಡಬೇಕು ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅಂತ ಎಲ್ಲ ನೋಡಬೇಕು.
ಎಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಲಿ. ಎಲ್ಲರೂ ನ್ಯೂ ಇಯರನ್ನು ಸಿಂಪಲ್ಲಾಗಿ ಆಚರಿಸಿ. ಜಾಸ್ತಿ ಎಲ್ಲೂ ಹೋಗೋದಕ್ಕೆ ಹೋಗಬೇಡಿ. ಮನೆಯಲ್ಲೇ ಇದ್ದು ಸಿಂಪಲ್ಲಾಗಿ ಆಚರಿಸಿ ನ್ಯೂ ಇಯರನ್ನು. ಮಕ್ಕಳನ್ನು ಮನೆಯಲ್ಲೇ ಆಚರಿಸಲು ಹೇಳಿ. ಜಾಸ್ತಿ ಎಲ್ಲಿ ಫ್ರೆಂಡ್ಸ್ ಹತ್ರ ಆಗಲಿ ಎಲ್ಲೂ ಜಾಸ್ತಿ ಕಳಿಸೋದಕ್ಕೆ ಹೋಗಬೇಡಿ ಮಕ್ಕಳಿಗೆ. ಆದಷ್ಟು ಹುಷಾರಿಂದ ಇರಿ. ಈಗ ನೋಡಿ ಮೆಂತ್ಯ ಸೊಪ್ಪೆಲ್ಲ ಆಯಿತು ಕ್ಲೀನ್ ಮಾಡಿ. ಈಗ ಇದನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡಬೇಕು. ಈಗ ನೋಡಿ ಅನ್ನನ ಮಾಡ್ತಾಯಿದ್ದೀನಿ ನಾನು. ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಅನ್ನಕ್ಕಿಡ್ತೀನಿ. ಇಟ್ಟು ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೋತೀನಿ. ಇದು ಕಡಲೆ ಗಿಡ ತಂದಿದ್ದೆ, ಅದು ಕಡಲೆ ಗಿಡನ ಸ್ವಲ್ಪ ಎಲ್ಲ ಕಡಲೆ ತೆಗೆದು ಕ್ಲೀನ್ ಮಾಡ್ಕೋತೀನಿ. ಹಾಗೆ ಫ್ರಿಜ್ಜಿಂದ ಮೊಸರು ಪ್ಯಾಕೆಟ್ ಹೊರಗಡೆ ತೆಗೆದಿಟ್ಟಿದ್ದೀನಿ. ಯಾಕಂದರೆ ತುಂಬ ತಣ್ಣಗೆ ಇರುತ್ತೆ ಊಟದ ಟೈಮಲ್ಲಿ, ತಿನ್ನೋದಕ್ಕಾಗಲ್ಲ ಈ ಚಳಿಗೆ. ಅದಕ್ಕೆ ತೆಗೆದಿಟ್ಟಿದ್ದೀನಿ ಮೊಸರು ಪ್ಯಾಕೆಟನ್ನು ಹೊರಗಡೆ. ಹಾಗೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದನ್ನು ತೆಗೆದಿಡ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗೀತು. ಈಗ ರಾತ್ರಿ 9 ಗಂಟೆ ಆಗಿದೆ ನೋಡಿ. ಸ್ವಲ್ಪ ಡಬ್ಬದಲ್ಲಿ ಹಾಕಿಡ್ತಾ ಇದ್ದೀನಿ ಜೀರಿಗೆನ. ಎಷ್ಟು ಕೆಲಸ ಮಾಡಿದರೂ ಮತ್ತು ಕೆಲಸ ಕಾಣ್ತಾನೆ ಇರುತ್ತೆ. ಕೆಲಸ ಮುಗಿಯೋದು ಅನ್ನೋದು ಮಾತೇ ಇಲ್ಲ, ಅದು ಇದ್ದೇ ಇರುತ್ತೆ ಕೆಲಸ. ಅಡುಗೆ ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ, ಇದ್ದೇ ಇರುತ್ತೆ. ಮತ್ತು ಈಗ ಫ್ರಿಜ್ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ತೊಳೆದು ಅದನ್ನು ಸ್ವಲ್ಪ ಎಲ್ಲ ಒರೆಸಿಡಬೇಕು. ಒರೆಸಿಟ್ಟು ಆಮೇಲೆ ಊಟ ಎಲ್ಲ ಮಾಡ್ಕೋತೀನಿ. ಮಾಡಿಕೊಂಡು ಆಮೇಲೆ ಇವತ್ತಿನ ಕೆಲಸ ಮುಗಿಯುತ್ತೆ ನೋಡಿ. ಕಡಲೆ ಗಿಡ ಇದು ತೊಗೊಂಬಂದಿದ್ದೆ. ಈಗ ತುಂಬ ಸೀಸನ್, ಇದು ಕಡಲೆ ಗಿಡದ ಸೀಸನ್. ಈಗ ಕಡಲೆ ಅಂದರೆ ತುಂಬ ಇಷ್ಟ ನನಗೆ. ಹಸಿ ಕಡಲೆ ಅಂದರೆ ತುಂಬಾ ಇಷ್ಟ. ಹೀಗಾಗಿ ತೊಗೊಂಡು ಬಂದಿದ್ದೀನಿ. ಎಲ್ಲ ತೆಗೆದಿಡಬೇಕು. ಇಲ್ಲ ಅಂದರೆ ಎಲ್ಲ ಕಸ ಮನೆ ತುಂಬ ಕಸ ಆಗಿಬಿಡುತ್ತೆ. ಅದು ಗಿಡ ಇಟ್ಟರೆ ಒಂದೊಂದು ಗಿಡಕ್ಕೆ ಹುಳನೂ ಇರ್ತವೆ. ಹೀಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಕವರಲ್ಲಿ ಹಾಕಿಟ್ಕೋತೀನಿ. ಅಂದರೆ ಬೇಕಾದಾಗ ತಿನ್ಬೋದು. ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಏನೂ ಆಗಲ್ಲ, ಕೆಡಲ್ಲ, ತಾಜಾನೇ ಇರುತ್ತೆ. ಹೀಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ನಿಮಗೆ ಯಾರಿಗೆಲ್ಲ ಕಡಲೆ ಗಿಡ ಇಷ್ಟ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಕಡಲೆ ತಿನ್ನೋದಕ್ಕೆ. ಹೆಲ್ತಿಗೂ ತುಂಬಾ ಒಳ್ಳೆಯದು. ಹಸಿ ಕಡಲೆ ತಿನ್ನೋದ್ರಿಂದ ತುಂಬ ಶಕ್ತಿ ಬರುತ್ತೆ, ತುಂಬ ಒಳ್ಳೆಯದು. ಯಾರೆಲ್ಲ ಟೇಲರಿಂಗ್ ಕಲಿಬೇಕಾ ಅಂತ ಇದ್ದೀರೋ ಹೆಣ್ಣು ಮಕ್ಕಳು ಫ್ರೆಂಡ್ಸ್, ನೀವು ಟೇಲರಿಂಗನ್ನು ಕಲಿಯಿರಿ. ಟೇಲರಿಂಗ್ ಕಲಿತ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಮನೇಲೇ ಇದ್ದು ಮಕ್ಕಳನ್ನು ನೋಡಿಕೊಂಡು ನೀವು ಟೇಲರಿಂಗ್ ಮಾಡ್ಬೋದು. ನಿಮ್ಮ ಬಟ್ಟೆನೂ ಹೊಲ್ಕೋಬಹುದು, ಮಕ್ಕಳ ಬಟ್ಟೆನೂ ಹೊಲಿಬಹುದು. ಆಮೇಲೆ ನಿಮಗೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂದರೆ ನೀವು ಹೊರಗಡೆ ಬೇರೆಯವ್ರ ಬಟ್ಟೆನೂ ಸ್ಟಿಚ್ ಮಾಡ್ಬೋದು. ಕಲ್ತ್ರಿಂದ ತುಂಬಾ ಯೂಸ್ ಆಗುತ್ತೆ. ಅದನ್ನು ಕಲೀರಿ. ಟೇಲರಿಂಗಲ್ಲಿ ಬೇರೆ ಬೇರೆ ಥರ ಇದೆ, ಒಂದೇ ಅಂತ ಇಲ್ಲ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮಾಡಿ. ಎಂಬ್ರಾಯ್ಡ್ರಿ ಕಲೀರಿ. ಇಲ್ಲ ಅಂದರೆ ಆಮೇಲೆ ಅರಿ ವರ್ಕು, ಇದು ಥ್ರೆಡ್ ವರ್ಕು, ತುಂಬ ಥರ ಇದೆ ಟೇಲರಿಂಗಲ್ಲಿ. ಬ್ಯಾಗ್ ಹೊಲಿಯೋದು, ಈ ಚಿಕ್ಕ ಮಕ್ಕಳ ಪೌಚು, ಪರ್ಸು, ಸಣ್ಣ ಸಣ್ಣ ಪರ್ಸು, ಬ್ಯಾಗು ಎಲ್ಲ ಥರ ಹೊಲಿಬೋದು. ಎಲ್ಲದರಲ್ಲೂ ತುಂಬ ಒಳ್ಳೆಯ ಇದು ಇದೆ. ನೀವು ಅದನ್ನು ಕಲಿತು ಏನಾದರೂ ಮಾಡಿ. ಸುಮ್ಮನೆ ಮನೆಯಲ್ಲಿ ಕೂತು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮಗೂ ಒಳ್ಳೆಯದು. ಏನಾದರೂ ಸಂಪಾದನೆ ಮಾಡ್ಬೋದು ಇದರಿಂದ.
ತುಂಬಾ ಒಳ್ಳೆಯದಿದೆ. ಇದನ್ನು ಕಲೀರಿ, ಕಲಿತು ಏನಾದರೂ ಜೀವನದಲ್ಲಿ ಏನಾದರೂ ಮಾಡಿ. ಈ ಹೊಸ ವರ್ಷಕ್ಕೆ ಒಳ್ಳೆಯ ವಿಚಾರಗಳನ್ನು ಮಾಡಿ, ಕೆಟ್ಟದ್ದನ್ನು ಎಲ್ಲ ಮರೆತು ಬಿಡಿ. ಹಿಂದೆ ಆಗಿರೋದನ್ನು ಎಲ್ಲ ಮರೆತು ಬಿಡಿ. ಮುಂದೆ ಏನು ಆಗಬೇಕೋ ಅದನ್ನು ವಿಚಾರ ಮಾಡಿ. ಹಿಂದಿನದೆಲ್ಲ ನೆನೆಸ್ಕೊಂಡು ಟೆನ್ಷನ್ ಮಾಡೋಕ್ಕಿಂತ ಮುಂದೆ ಏನು ಆಗಬೇಕೋ ಅದನ್ನು ವಿಚಾರ ಮಾಡಿ. ಕಷ್ಟ ಎಲ್ಲರ ಜೀವನದಲ್ಲೂ ಬರುತ್ತೆ. ಅದನ್ನೇ ನೆನೆಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಏನಾದರೂ ನಾವು ಮಾಡಿದರೆ ನಮಗೆ ಹೆಲ್ಪ್ ಆಗುತ್ತೆ. ಮುಂದೆ ಮಕ್ಕಳಿಗೂ ಎಜುಕೇಷನ್ ಆಗಲಿ, ಏನೇ ಆಗಲಿ, ಒಂದು ಮನೆ ಮಾಡೋದಾಗಲಿ, ಸೈಟ್ ತೊಗೊಳ್ಳೋದಾಗಲಿ, ಏನೇ ನಾವು ಸಂಪಾದನೆ ಮಾಡಿ ಸ್ವಲ್ಪ ಸ್ವಲ್ಪ ಕೂಡಿಟ್ಟರೆ ಮುಂದೆ ನಮಗೂ ಸ್ವಲ್ಪ ಯೂಸ್ ಆಗುತ್ತೆ. ಎಲ್ಲದಕ್ಕೂ ಗಂಡು ಮಕ್ಳ ಹತ್ರ ಕೇಳೋದು ಸರಿ ಕಾಣಲ್ಲ. ಪ್ರತಿಯೊಂದಕ್ಕೂ ಕೇಳ್ತಾ ಇದ್ದರೆ ಅವರು ಒಂಥರ ಮಾಡ್ತಾರೆ. ಆಮೇಲೆ ನಿಮಗೂ ಒಂಥರ ಮುಜುಗರ ಆಗುತ್ತೆ. ಅದ್ರ ಬದಲು ನೀವೇ ಏನಾದರೂ ಕಲಿತು ಏನಾದರೂ ಸಂಪಾದನೆ ಮಾಡಿದರೆ ನಿಮಗೂ ಒಳ್ಳೆಯದು. ನಾಳೆ ಮುಂದೆ ಏನಾದರೂ ಕೂಡಿಡೋದಕ್ಕೂ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಶುರು ಮಾಡಿ, ಯಾವುದೇ ಆಗಲಿ ನಿಮ್ಗೆ ಇಂಟ್ರೆಸ್ಟ್ ಇರೋದನ್ನು ಶುರು ಮಾಡಿ. ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನೋಡಿ, ಕಡಲೆ ಗಿಡ ಎಲ್ಲ ಕ್ಲೀನ್ ಮಾಡಿ ಆಯಿತು. ಕಡಲೆಕಾಯಿ ಇಷ್ಟಾಗಿದೆ ನೋಡಿ. ಇಷ್ಟು ಗಿಡಕ್ಕೆ ಇಷ್ಟು ಬಂದಿದೆ ನೋಡಿ. ಇಷ್ಟಕ್ಕೆ 20 ರೂಪಾಯಿ. ಇದು 50 ರೂಪಾಯಿ kg ಅಂತ ಹೇಳ್ತಾರೆ. 40 ರೂಪಾಯಿ ಕೊಡ್ತಾರೆ ಅರ್ಧ kg ಇದು. ಇಷ್ಟು ನೋಡಿ, ಇಷ್ಟು ಕಡಲೆ ಬಂದಿದೆ. ಈಗ ಇದನ್ನು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ, ಈ ಥರ ಇದೆ. ಮತ್ತು ನಿಮಗೆ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ಹೊಸ ವರ್ಷಕ್ಕೆ ಯೂಟ್ಯೂಬ್ ಚಾನಲ್ ಮಾಡಬೇಕನ್ನೋರು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ. ಈಗ ನೋಡಿ, ನಾನು ಫ್ರಿಜ್ ಡ್ರಾವೆಲ್ಲ ತರಕಾರಿ ಹಾಕೋದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಗಲೀಜಾಗಿತ್ತು. ನನಗೆ ಟೈಮ್ ಇಷ್ಟು ದಿನ ಸಿಗಲಿಲ್ಲ. ಹೀಗಾಗಿ ಇವತ್ತು ಬಿಡೋದು ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನಗೆ ಮನೆ ಕ್ಲೀನ್ ಇದ್ದರೆ ಮಾತ್ರ ಇಷ್ಟ ಆಗುತ್ತೆ. ಅಲ್ಲಲ್ಲಿ ಗಲೀಜಿದ್ರೆ ಇಷ್ಟನೇ ಆಗಲ್ಲ. ಹೀಗಾಗಿ ಯಾವಾಗ ಟೈಮ್ ಸಿಗುತ್ತೋ ಆವಾಗೆಲ್ಲ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ನಾನು. ಯಾರೇ ಆಗಲಿ ಹೆಣ್ಣುಮಕ್ಕಳು ಮನೇನ ತುಂಬ ನೀಟಾಗಿ ಇಟ್ಕೋಬೇಕು. ತುಂಬಾ ಒಳ್ಳೆಯದು. ಮನೆಗೂ ಲಕ್ಷ್ಮಿ ಒಲಿಯುತ್ತಾಳೆ. ಗಲೀಜಿದ್ದಲ್ಲಿ ಲಕ್ಷ್ಮಿನೂ ಬರಲ್ಲ. ತುಂಬ ಮನಸ್ಸಿಗೂ ತುಂಬ ಕಿರಿಕಿರಿ ಆಗುತ್ತೆ ಗಲೀಜಿದ್ದರೆ ಮನೆ ನೀಟಾಗಿದ್ದರೆ ಒಂಥರ ಖುಷಿಯಾಗತ್ತೆ. ಕೆಲಸ ಮಾಡೋದಕ್ಕೂ ನಮಗೂ ಮನಸ್ಸು ಬರುತ್ತೆ. ಹೀಗಾಗಿ ಎಲ್ಲ ಹೆಣ್ಮಕ್ಕಳು ತುಂಬ ನೀಟಾಗಿ ಇಟ್ಕೊಳ್ಳಿ ಮನೇನ. ಬೆಳಿಗ್ಗೆ ಬೇಗನೆ ಏಳಿ. ಯಾರೂ ಲೇಟಾಗಿ ಏಳೋದನ್ನು ಅಭ್ಯಾಸ ಮಾಡ್ಕೋಬೇಡಿ. ಬೆಳಿಗ್ಗೆ ಬೇಗನೆ ಎದ್ದು ಕಸ ಹೊಡೆದು ಎಲ್ಲ ರಂಗೋಲಿ ಹಾಕಿ. ಯಾರೆಲ್ಲ ರಂಗೋಲಿ ಹಾಕದೇ ಇರ್ತಾರೋ ಅವರಿಗೆಲ್ಲ ನಾನು ಹೇಳೋದೊಂದೇ, ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿ ಆಮೇಲೆ ಎಲ್ಲ ಕಸ ಮನೆ ಸುತ್ತಮುತ್ತಲು ಎಲ್ಲ ಕಸ ಗಿಸ ಹೊಡ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ತುಂಬಾ ಒಳ್ಳೆಯದು. ದರಿದ್ರ ಅನ್ನೋದು ಬರಲ್ಲ. ತುಂಬ ಒಳ್ಳೆಯದು. ನೀಟಾಗಿ ಇಟ್ಕೊಂಡ್ರೆ ಮನೆಯ ಒಳಗಡೆ ಆಗಲಿ ಹೊರಗಡೆ ಆಗಲಿ ಯಾವಾಗಲೂ ನಾವು ಕ್ಲೀನಾಗಿ ಇಟ್ಕೋಬೇಕು. ಕಸ ಕಡ್ಡಿ ಎಲ್ಲ ಮನೆ ಹತ್ತಿರ ಇಟ್ಕೋಬಾರ್ದು. ಏನೇ ಇದ್ದರೂ ಎಲ್ಲ ಕಸ ಹೊಡೆದು ಎಲ್ಲ ಕಸ ಹೊರಗೆ ನಾವು ಚೆಲ್ಲಬೇಕು. ಅದರಿಂದ ಮನೆಗೆ ತುಂಬಾ ಒಳ್ಳೆಯದು. ಏನೇ ಕೆಲಸ ಇದ್ದರೂ ಆವಾಗನೇ ಮಾಡ್ಕೋಬೇಕು. ಅಂದರೆ ತುಂಬಾ ಒಳ್ಳೆಯದು. ಹೆಣ್ಣುಮಕ್ಕಳು ತುಂಬ ಒಳ್ಳೆಯ ರೀತಿಯಿಂದ ಮನೆಯಲ್ಲಿದ್ದರೆ ಮನೆಗೆ ಶುಭ ಆಗುತ್ತೆ. ಹೆಣ್ಣುಮಕ್ಕಳು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಒಳ್ಳೆತನದಿಂದ ಇರಬೇಕು ಹೆಣ್ಣುಮಕ್ಕಳು. ದೇವರು ಪೂಜೆ ಪುನಸ್ಕಾರ ಎಲ್ಲ ಕರೆಕ್ಟಾಗಿ ಮಾಡಬೇಕು. ಅಂದ್ರೇ ಎಲ್ಲನೂ ಒಳ್ಳೆಯದಾಗತ್ತೆ. ಮುಂದೆ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಹೀಗೆ ಮಾಡೋದ್ರಿಂದ
ತುಂಬಾ ಒಳ್ಳೆಯದು. ಅದೇ ಥರ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ನಡತೆಯನ್ನು ಕಲಿಸಿ ಬೆಳಗ್ಗೆ ಎದ್ದು ಅವರಿಗೂ ಎಲ್ಲ ನೀಟಾಗಿ ಇಟ್ಕೊಳ್ಳೋದಕ್ಕೆ ಹೇಳಿ. ಪ್ರತಿಯೊಂದು ಕೆಲಸನೂ ನೀಟಾಗಿ ಮಾಡ್ಕೊಳ್ಳೋದಕ್ಕೆ, ಅವರವರ ಕೆಲಸ ಅವರಿಗೆ ಮಾಡೋದಕ್ಕೆ ಬಿಡಿ. ನೀವೇ ಅವರ ಎಲ್ಲ ಪ್ರತಿಯೊಂದು ಕೆಲಸನೂ ನೀವೇ ಮಾಡಿಕೊಡೋದಕ್ಕೆ ಹೋಗಬೇಡಿ. ಎಲ್ಲ ಕೆಲಸನೂ ಅವರವ್ರ ಕೆಲಸ ಅವರಿಗೆ ಮಾಡೋದಕ್ಕೆ ಬಿಡು. ಈ ಕೆಲವೊಂದು ಹೆಣ್ಮಕ್ಳು ಏನು ಮಾಡ್ತಾರೆ, ತಿನ್ನಿಸೋದ್ರಿಂದ ಹಿಡಿದು ಅವರಿಗೆ ಶಾಲೆಗೆ ಹೋಗೋದಕ್ಕೆ ರೆಡಿ ಮಾಡೋದಾಗಲಿ ಪ್ರತಿಯೊಂದು ತಾವೇ ಮಾಡಿ ಕೊಡುತ್ತಾರೆ. ಆ ಥರ ಯಾವತ್ತೂ ಮಾಡಬೇಡಿ. ಅದರಿಂದ ಮಕ್ಕಳು ಲೇಜಿ ಆಗಿಬಿಡ್ತಾರೆ. ಅವರಿಗೆ ಜವಾಬ್ದಾರಿ ಅನ್ನೋದೇ ಬರೋದಿಲ್ಲ. ಅವರ ಕೆಲಸ ಅವರಿಗೆ ಮಾಡೋದಕ್ಕೆ ಬಿಡಿ. ಈಗ ನೋಡಿ, ಫ್ರಿಜ್ ಇದು ಕ್ಲೀನ್ ಆಯಿತು, ಎಲ್ಲ ಕ್ಲೀನಾಗಿ ಆಯಿತು. ಈಗ ನೋಡಿ, ಇದು ಒರೆಸ್ಕೋತಾ ಇದ್ದೀನಿ ಹೊರಗಡೆ. ಫ್ರಿಜ್ಜು ತುಂಬ ಅಲ್ಲಲ್ಲಿ ಸ್ವಲ್ಪ ಕಲಿ ಆಗಿತ್ತು, ಅದೆಲ್ಲ ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಹೀಗೆ ಎಲ್ಲ ನೀಟಾಗಿ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಮನೆಗೆ ನೋಡೋದಕ್ಕೂ ನೀಟಾಗಿರುತ್ತೆ. ವಾರಕ್ಕೆ ಒಂದು ಸಲ ಆದರೂ ಎಲ್ಲ ನಾವು ಕ್ಲೀನ್ ಮಾಡ್ಕೋತಾನೆ ಇರಬೇಕು. ಅಂದರೆ ತುಂಬಾ ಒಳ್ಳೆಯದು. ಎಲ್ಲ ಸಾಮಾನುಗಳು ನೀಟಾಗಿ ಇರುತ್ತವೆ. ಹಾಗೆ ನಿಮ್ಮ ಮಕ್ಕಳನ್ನು ಕೂಡ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ತಿಳಿಸಿ. ಅವರು ಕೂಡ ನಾವು ಚಿಕ್ಕವರಿಂದಲೇ ಎಲ್ಲನೂ ಹೇಳಿಕೊಟ್ರೆ ಅವರು ಮುಂದೆ ಅವರು ಚೆನ್ನಾಗಿ ಎಲ್ಲ ಕಲ್ತ್ಕೋತಾರೆ. ನಾವು ಏನೂ ಹಚ್ಚಲಿಲ್ಲ ಅಂದರೆ ಅವರು ಏನೂ ಕಲಿಯೋದಿಲ್ಲ, ತುಂಬಾ ಲೇಜಿ ಆಗಿಬಿಡ್ತಾರೆ. ಕಡೆವರೆಗೂ ಎಲ್ಲ ಕೆಲಸನೂ ನಾವೇ ಮಾಡಬೇಕಾಗತ್ತೆ. ಆಮೇಲೆ ದೊಡ್ಡವರಾದರೂ ಕೂಡ ಆಮೇಲೆ ಅವರು ಮಾಡೋದಿಲ್ಲ. ಅವರಿಗೆ ಅದೇ ಥರ ರೂಢಿಯಾಗಿ ಬಿಟ್ಟಿರುತ್ತೆ. ಹೀಗಾಗಿ ನೀವು ಚಿಕ್ಕವರಿದ್ದಾಗಲೇ ಅವರಿಗೆ ಎಲ್ಲ ಕೆಲಸನೂ ಪ್ರತಿಯೊಂದು ಕೆಲಸನೂ ಮಾಡೋದಕ್ಕೆ ಹೇಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.